ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ರೆಸಿಪಿ ಬಂದು ಕರದಂಟು. ಇದು ಭಾಳ ವರ್ಷದಿಂದ ಎಲ್ಲರೂ ಮಾಡ್ತಿದ್ದಾರೆ. ಇದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದು ಬಹಳ ಈಜಿ. ಇದು ಪುಟಾಣಿ ಹಿಟ್ಟು. ಅದು 3 ಕಪ್ ಪುಟಾಣಿ ಹಿಟ್ಟಿದೆ, ಹಾಗಾಗಿ 2 ಕಪ್ ಸಕ್ಕರೆ ಹಾಕ್ತಿದ್ದೀನಿ. ಈಗ ಸಕ್ಕರೆ ತೊಯ್ಯಷ್ಟು ಸ್ವಲ್ಪ ನೀರು, ಭಾಳ ಏನು ಹಾಕೋದು ಬೇಕಾಗಿಲ್ಲ. ಜಾಸ್ತಿ ನೀರು ಹಾಕ್ಬಿಟ್ರೆ ಎಷ್ಟೊತ್ತು ಕುದಿ ಬರುತ್ತೆ, ಹಂಗಾಗಿ ಸಕ್ಕರೆ ತೊಯ್ಯಷ್ಟು ನೀರಿದ್ದರೆ ಸಾಕು. ಇವಾಗ ಸ್ಟವ್ ಮೇಲಿಡೋಣ. ಸಕ್ಕರೆ ಕರಗಬೇಕು, ಅಷ್ಟೊತ್ತಿಗೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕೋಣ. ಚೆನ್ನಾಗಿ ಕುದ್ರೆ ಫ್ಲೇವರ್ ಬರುತ್ತೆ. ಇದು ಪಾಕ ಬರೋಷ್ಟೊತ್ತಿಗೆ ನಾವು ಪರಾತಕ್ಕೆ ಸ್ವಲ್ಪ ತುಪ್ಪ ಸವರೋಣ. ತುಪ್ಪ ಇದ್ದರೆ ತುಪ್ಪ ಸವರ್ಬೋದು, ಇಲ್ಲದ್ರೆ ಎಣ್ಣೆ ಆದರೂ ಅಡುಗೆ ಎಣ್ಣೆ ಆದರೂ ಸವರ್ಬೋದು. ಎಲ್ಲಿ ಬಿಡ್ದಂಗೆ ಹಿಂಗೆ ಸವರಿದ್ರೆ ಕರದಂಟು ತಳ ಹತ್ತೋದಿಲ್ಲ, ಚೆನ್ನಾಗಿ ಪೀಸ್ ಪೀಸಾಗಿ ಬರ್ತವೆ. ಇನ್ನು ಸ್ವಲ್ಪ ಬಂದರೆ ಪಾಕ ಬರುತ್ತೆ. ಪಾಕ ಇಷ್ಟು ಬಂದರೆ ಸಾಕು. ಒಂದೆಳೆ ಪಾಕ ಈ ಥರ ಬರಬೇಕು, ಬಂದರೆ ಆಗಿದೆ ಅಂತ ಅರ್ಥ. ಇವಾಗ ಕೆಳಗಿಳಿಸ್ಕೊಂಡು ಹಿಟ್ಟು ಹಾಕೋಣ. ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಹಾಲು ಹಾಕಬೇಕು. ಹಾಲು ಹಾಕಿದರೆ ಮೃದುವಾಗಿ ಪೇಡ ಥರ ಬರುತ್ತೆ, ಹಂಗಾಗಿ ಒಂದು ಅರ್ಧ ಕಪ್ನಷ್ಟು ಹಾಲು ಹಾಕ್ತಿದ್ದೀನಿ. ಇಷ್ಟು ಹಾಕಿದರೆ ಸಾಕು. ಇವಾಗ ಒಂದೇ ಸಾರಿ ಹಿಟ್ಟು ಹಾಕಂಗಿಲ್ಲ, ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ಕಲಿಸ್ಕೋಬೇಕು. ಚೆನ್ನಾಗಿ ಕೈ ಬಿಡ್ದ ಹಾಗೆ ಕಲಸಿದ್ರೆ ಚೆನ್ನಾಗಿ ಬರುತ್ತೆ, ಇಲ್ಲ ಗಂಟು ಆಗಿಬಿಡುತ್ತೆ. ಇವಾಗ ಇನ್ನೂ ಸ್ವಲ್ಪ ಹಿಟ್ಟು ಹಾಕಬೇಕಾಗಿತ್ತು, ಹಂಗಾಗಿ ಇನ್ನೂ ಸ್ವಲ್ಪ ಹಾಕಿದೆ. ಇವಾಗ ಕೈ ಬಿಡ್ದಂಗೆ ಕಲಿಸ್ಬೇಕು. ಇದು ಆರಿಬಿಟ್ರೆ ಗಟ್ಟಿ ಆಗಿಬಿಡುತ್ತೆ, ಹಂಗಾಗಿ ಇವಾಗ ಪರಾತಕ್ಕೆ ಹಾಕ್ಬಿಟ್ರೆ ಚೆನ್ನಾಗಿ ಬೇಸ್ ಗಟ್ಟಿ ಆಗಿಬಿಡುತ್ತೆ. ಇದು ಮೇಲೆ ಸ್ವಲ್ಪ ಕೊಬ್ಬರಿ ಉದುರಿಸ್ಕೋಬೇಕು. ಸ್ವಲ್ಪ ಕೈಯಲ್ಲೇ ಪ್ರೆಶ್ ಮಾಡಿದರೆ ಕೊಬ್ಬರಿ ಕೆಳಗೆ ಕುದ್ರೋದಿಲ್ಲ, ಹಂಗಾಗಿ ಸ್ವಲ್ಪ ಬಿಸಿರ್ಲಿಕ್ಕೆ ಸ್ವಲ್ಪ ಹಂಗೆ ಪ್ರೆಶ್ ಮಾಡಬೇಕು. 5 ನಿಮಿಷ ಆರಿದರೆ ಚೆನ್ನಾಗಿ ಪೀಸ್ ಕಟ್ ಮಾಡೋಣ. ಇದು ಒಂದು 15 ದಿನ ವಾರಗಟ್ಟಲೆ ಬರುತ್ತೆ. ಸ್ನ್ಯಾಕ್ಸಿಗೆ, ಸ್ಕೂಲ್ ಬಾಕ್ಸ್ಗಳಿಗೆ, ತಿನ್ನೋಕೆ ಹುಡ್ರಿಗೆ ಹಾಕ್ಬೋದು. ಹೊರಗಿನ ಐಟಮ್ಸ್ಗಿನ ಮನೆಗೆ ಮಾಡಿದ್ದೆ ಚೆನ್ನಾಗಿರುತ್ತೆ.
ಇವಾಗ ಆರಿದೆ, ಕಟ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಪೀಸ್ ಬಂದಿದೆ ನೋಡಿ. ಇದು ಬಾಕ್ಸಲ್ಲಿ ಹಾಕಿಟ್ರೆ ಚೆನ್ನಾಗಿ ಒಂದು ವಾರದ ತನಕ ತಿನ್ಬೋದು. ಈ ವಿಡಿಯೋ ಇಷ್ಟ ಆದರೆ, ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು.